ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನಾನು BA MS ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು BA MS ಓಕೆ ಹಂಗಂದ್ರೆ ಏನು, ಅದನ್ನು ಮಾಡಿದರೆ ಏನಾಗ್ತದೆ, ಆದಿದು ಏನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ ಈ ಕೋರ್ಸ್ ಮಾಡಬೇಕಂದ್ರೆ ಏನು ಎಲಿಜಿಬಿಲಿಟಿ ಇರಬೇಕು, ಏನೆಲ್ಲ ಇರಬಾರ್ದು ಅಂತೇಳಿ. ನಾನು ಡೈರೆಕ್ಟಾಗಿ ಆ್ಯಸ್ ಅ ಜನರಲ್ ಆಗಿ ಏನು ನಾವು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಬಂದು ಏನಾದರೂ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಯಾವ ರೀತಿಯಾಗಿ ಹೇಳ್ತಾರೆ ಆ ರೀತಿಯಾಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ BA MS ಮಾಡಬೇಕಂತ ಇದ್ದೀರಿ, ಸೊ ಅಂಥವ್ರಿಗೂ ಕೂಡ ಇದು ವಿಡಿಯೋ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇಲ್ಲ, ನಿಮಗೆ ಮಾರ್ಗದರ್ಶನ ಕೊಡ್ತಿರ್ಬೋದು, ಗೈಡ್ ಮಾಡ್ತಾ ಇದ್ದೀನಿ. ಮುಂದೆ ನೀವೇನಾದರೂ BA MS ಮಾಡಬೇಕಂತ ಬಯಸಿದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಓಕೆನಾ. ಸೊ ನೋಡಿ, BA MS ಮಾಡಬೇಕಂತಂದರೆ ಕಾಮನಾಗಿ ನಿಮ್ಗೆ ಗೊತ್ತೇ ಇದೆ, PUC ಸೈನ್ಸ್ PCB ಕಂಪ್ಲೀಟ್ ಆಗಿರಬೇಕಾ. ಅದ್ರ ಜೊತೆಗೆ ಏನಂದರೆ ನೀಟ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಕಡಿಮೆ ಫೀಸ್ ಇರುವಂಥ ಕಾಲೇಜುಗಳಲ್ಲಿ ಸೀಟ್ ಸಿಗ್ತವೆ. ಇಲ್ಲಪ್ಪ ಅಂದರೆ ನೀಟನ್ನು ನೀವು ಅಪ್ಲಿಕೇಬಲ್ ಆಗಿಲ್ಲ. ಸೊ BA MS ಅಂದ್ರೆ ಏನು ರೀ? BA MS ಅಂತಂದ್ರೆ ಏನು? ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಓಕೆನಾ. ಇದು ಒಂದು ಬ್ಯಾಚುಲರ್ ಡಿಗ್ರಿ ಕೂಡ. ಇದರಲ್ಲಿ ಆಯುರ್ವೇದ ಮತ್ತು ಮೆಡಿಸಿನ್ ಸರ್ಜರಿ ಬಗ್ಗೆ ಅಧ್ಯಯನ ಕೂಡ ಮಾಡ್ಕೊತೀವಿ. ಆಯುರ್ವೇದ ಕಂಪ್ಲೀಟಾಗಿ ಆಯುರ್ವೇದನ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಕೋರ್ಸ್ ರೀ. ಸೊ ಈ ಕೋರ್ಸನ್ನು ಯಾಕೆ BA MS ಯಾಕೆ ನಾವು ಮಾಡಬೇಕಂತಂದರೆ, ನಿಮ್ಮಲ್ಲಿ ಏನಾದರೂ MBBS ಸಿಗುವಂಥ ಸೀಟ್ ಸಿಗಲಿಕ್ಕೆ ನಿಮ್ಮಲ್ಲಿ ಪರ್ಸೆಂಟೇಜ್ ಇರಲಿಲ್ಲ ಅಥವಾ ನೀಟ್ ಕ್ರ್ಯಾಕ್ ಆಗಿರಲಿಲ್ಲ ಅಂತಂದರೆ, ಅದಕ್ಕೆ ಅಲ್ಟರ್ನೇಟ್ ಆಗಿ ಮತ್ತೊಂದು ಕೋರ್ಸ್ ಇರುವಂಥದ್ದು ಯಾವುದಪ್ಪ ಅಂದ್ರೆ ನಮ್ಮದು BA MS ಮತ್ತು BHMS. ಓಕೆನಾ. ಆದರೆ MBBS ಆಗೋದಿಲ್ಲ ಇದು. ಆದರೆ ಅದಕ್ಕೆ ಸಮಾಂತರವಾಗಿ ನೀವು ಫೈಟ್ ಮಾಡ್ಕೋಬೋದು. ಅದು ಸಮಾಂತರವಾಗಿ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಅರ್ನ್ ಕೂಡ ಮಾಡ್ಕೊಳ್ಬೋದು. ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಇವತ್ತು ಈಗಲೇ ಹೋಗಿ ನೋಡ್ಬೋದು. ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ 100 ಡಾಕ್ಟ್ರು ಒಳಗಡೆ ಸೊ 90 ಡಾಕ್ಟ್ರು ಪ್ಯೂರ್ಲಿ BA MS BHMS. ಬರೀ 10 ಡಾಕ್ಟ್ರುಗಳು ಮಾತ್ರ ನಿಮಗೆ ನಿಮ್ಮ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದು MBBS ಆದವರು. ಸೊ ಈ ರೀತಿ ತುಂಬ ಡಾಕ್ಟ್ರುಗಳ ಶಾರ್ಟೇಜ್ ಇರೋದರಿಂದ ಏನು ಮಾಡ್ತಾರೆ ಅಂತಂದರೆ, ಈ MBBSಗೆ ಸಮಾನಾಂತರಾಗಿ ಅದು ಈಕ್ವಲ್ ಅಂತ ಅನ್ನೋದಿಲ್ಲ ನಾವು, ಆದರೆ ಈಕ್ವಲ್ ಆಗಿ ನಾವು ಅರ್ನಿಂಗ್ ಮಾಡ್ಕೊಳ್ಳಿಕ್ಕೆ ಮತ್ತು ಅತಿ ಕಡಿಮೆ ಫೀಸಲ್ಲಿ. ಯಾಕಂದರೆ MBBS ಮಾಡಬೇಕಂದ್ರೆ 75 ಲಕ್ಷ 80 ಲಕ್ಷ ಬೇಕು. ಅದೇ BHMS BA MS ಆಗಿದ್ದರೆ ಒಂದು 25ರಿಂದ 35 ಲಕ್ಷದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಕಡಿಮೆ ಫೀಸಲ್ಲಿ ಅದಕ್ಕೆ MBBSಗೆ ನಾವು ಕಾಂಪಿಟೇಷನ್ ಮಾಡುವಂಥ ಕೋರ್ಸ್ ಅಂದರೆ ಈ ಒಂದು BA MS. ಸೊ BA MS ನೀವೇನು ಓದ್ತೀರಿ, ನಿಮಗೂ ಕೂಡ ಗೊತ್ತಿದೆ, ಹಳೆ ಪದ್ಧತಿ ಇರುವಂಥದ್ದು ಆಯುರ್ವೇದ ಬಗ್ಗೆ. ಆದರೆ ಏನಾಗಿದೆ, ನಿಮಗೂ ಕೂಡ ಗೊತ್ತಿದೆ, ನೀವೇ ಇವಾಗ ಕೋರ್ಸನ್ನು ಮಾಡ್ತಾಯಿದ್ದೀರಿ. ನೀವು ಕೂಡ ಎಮರ್ಜೆನ್ಸಿ ಏನಾದರೂ ನಿಮಗೆ ಟ್ರೀಟ್ಮೆಂಟ್ ಬೇಕಂತಂದರೆ ನೀವು ಯಾರು ಕೂಡ BA MS ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ನನಗೆ ಹೊಟ್ಟೆ ನೋಯ್ತಾ ಇದೆ, ನನಗೆ ಎಲ್ಲಿ ತಪ್ಪಲಾಗಿಪ್ಲ ಅವನು ಕೊಡಿ ಅಂತಂದರೆ ನೀವು ತೊಗೊಳ್ಳೋದಿಲ್ಲ. ಹೋಗಿ ನೀವೇನು ಮಾಡ್ತೀರಾ, ಫಸ್ಟಿಗೆ ಓಡೋಗ್ತೀರಾ ಅಲೋಪತಿ ಡಾಕ್ಟ್ರ್ ಹತ್ರ. ಸೊ ಇಲ್ಲಿ ಡೈರೆಕ್ಟ್ ನಾನು ಮ್ಯಾಟ್ರಿಗೆ ಬರ್ತೀನಿ. ನೀವೇ ಇವಾಗ ಬರೀ ಅಲೋಪತಿ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂದರೆ ಮೆಡಿಸಿನ್ಸ್ಗಳನ್ನು ತೊಗೊಳಿಕ್ಕೆ ಹೋಗ್ತೀನಿ ಅಂತ ನೀವೇ ಈ ಕೋರ್ಸ್ ಮಾಡೋರು ಅಂತಾರೆ. ನಿಮಗೆ ಆರಾಮಿಲ್ಲ ಅಂದರೂ ಕೂಡ ನೀವು ಅಲೋಪತಿ ಡಾಕ್ಟ್ರ್ ಹತ್ರ ಹೋಗ್ತೀರ ಅಂದಮೇಲೆ ಬೇರೆಯವ್ರು ಯಾಕೆ ಆಯುರ್ವೇದಕ್ಕೆ ಹುಡ್ಕೊಂಬರ್ತಾರೆ? ಆಯುರ್ವೇದ ಸ್ಕೋಪ್ ಇದೆಯಿಲ್ಲ ಅಂತಿಲ್ಲ, ಆದರೆ ಅದು ತುಂಬ ಲೇಟ್ ಪ್ರೊಸೆಸಿಂಗ್ ಆಗೋದ್ರಿಂದ ಎಲ್ಲರಿಗೂ ಈಗ ಲೈಫ್ ಏನಿದೆ ಅಂದರೆ ಫಾಸ್ಟ್ ಇದೆ. ಅರ್ಜೆಂಟಲ್ಲಿ ಎಲ್ಲನೂ ಆರಾಮಾಗಬೇಕು, ಟ್ರೀಟ್ಮೆಂಟ್ ಆಗಬೇಕು. ಹಿಂಗಿರಬೇಕಾದ್ರೆ ಅಲೋಪತಿ ಇಂಪಾರ್ಟೆಂಟ್ ಈಗ ರೋಲನ್ನು ವಹಿಸ್ತಾ ಇದೆ. ಸೊ ಈ ಒಂದು ಕೋರ್ಸ್ ಮಾಡಿದ ಮೇಲೆ ನೀವು ಫಸ್ಟ್ ನಾನು ಹೇಳ್ತಾ ಇದ್ದೀನಿ ನೋಡಿರಿ, ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಿಮಗೆ. ನನ್ನ ಫ್ರೆಂಡ್, ನಾನು ಏನು ಮಾಡಿದೆ ಅಂದರೆ BScಗೆ ಬಂದುಬಿಟ್ಟೆ. ಅವೇನು ಮಾಡಿದ ಅಂದರೆ BHMS ಮಾಡಿದ. BHMS ಮಾಡ್ಕೊಂಡ ಈಗ ಸದ್ಯಕ್ಕೆ ಅವನು ನಮ್ಮ ಮಾರ್ಕೆಟಲ್ಲಿದ್ದಾನೆ. BHMS ಮಾಡಿ ಏನು ಮಾಡಿದ ಅಂತಂದರೆ ಅವ್ನಿಗೆ ಗೊತ್ತಾಯಿತು BHMS ಮಾಡಿದರೆ ಇದು ಹೋಮಿಯೋಪತಿಕ್, ಇಲ್ಲಿ ಯಾರೂ ನನಗೆ ತೊಗೊಳಿಕ್ಕೆ ಬರೋದಿಲ್ಲ ಮೆಡಿಸಿನ್ಸ್ಗಳನ್ನು, ನಂದು ಫ್ಲಾಪ್ ಆಗುತ್ತೆ ಅಂತ ಅಂದ್ಕೊಂಡು ಅವೇನು ಮಾಡಿದೆ ಅಂದರೆ, ಸೊ ಫೇಮಸ್ ಇರುವಂಥ ಒಂದು ಪೀಡಿಯಾಟ್ರಿಕ್ ಡಾಕ್ಟ್ರ್ ಹತ್ರ ಪ್ರಾಕ್ಟೀಸಿಗೆ ಹೋದ. ಸೊ ಪೀಡಿಯಾಟ್ರಿಕ್ ಡಾಕ್ಟ್ರ್ ಹತ್ರ ಪ್ರಾಕ್ಟೀಸಿಗೆ ಹೋಗಿ 2 ವರ್ಷ ಅವನು ಏನು ಮಾಡಿದಾನೆ, ಕಡಿಮೆ ಫೀಲಿ 15-20 ಸಾವಿರ ರೂಪಾಯಿದಲ್ಲಿ ಏನು ಮಾಡಿದೆ ಅಂದರೆ ಪ್ರಾಕ್ಟೀಸ್ ಮಾಡಿದ, ಸ್ಯಾಲ್ರಿ ತೊಗೊಂಡು. ಇವಾಗ ಸದ್ಯಕ್ಕೆ ಅವನು ಓನ್ ಕ್ಲಿನಿಕ್ ತೆಗೆದಿದ್ದಾನೆ. ಆದರೆ ನಮ್ಮ ಸಿಟಿಲೇ ತೆಗೆದಿರುವಂಥದ್ದು. ಅವನು ಮಾರ್ನಿಂಗ್ ಏನು ಮಾಡ್ತಾನೆ ಅಂತಂದರೆ 25-30 ಜನಕ್ಕೆ ಟ್ರೀಟ್ಮೆಂಟನ್ನು ಮಾಡ್ತಾನೆ. ಸ್ವಂತ ಕ್ಲಿನಿಕ್ ಓಪನ್ ಮಾಡಿದ್ದಾನೆ. ಸೊ ಒಬ್ಬರಿಗೆ 100 ರೂಪಾಯಿ ಅಂತ ತೊಗೊತಾನೆ. ಸೊ ಎಷ್ಟಾಯ್ತು ಇಲ್ಲಿ 100 ರೂಪಾಯಿ ಆಗಿದ್ದರೆ ಪರ್ ಡೇ ಅಂದರೆ ಇಲ್ಲಿ ಏನು ಅರೌಂಡ್ ಏನಪ್ಪ ಅಂದರೆ ಪರ್ ಡೇ ಮಾರ್ನಿಂಗು 2,500ರಿಂದ 3,000 ಆಯಿತು. ಓಕೆ. ಮತ್ತು ಈವ್ನಿಂಗ್ 2,000 3,000. ಒಟ್ಟು ಇಲ್ಲಿ ನಾನು ಟೋಟಲಾಗಿ ಆನ್ ಎವರೇಜ್ ಹೇಳ್ತೀನಿ, ಪರ್ ಡೇ ಅವನು 5,000 ರೂಪೀಸ್ ಪರ್ ಡೇ ಮಾಡೋಕ್ಕಂತ. ಸೊ ಟೋಟಲಾಗಿ 26 ಡೇಸ್ ಗೌರ್ಮೆಂಟ್ ಸಂಡೇ ಒಂದು ಬಿಟ್ಟರೆ, ಸಂಡೇ 4 ದಿನ ಬಿಟ್ಟುಬಿಟ್ಟು 26 ಡೇಸಲ್ಲಿ ಅವನು 5,000 ಹಂಗೆ 1,30,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಮಾಡ್ತಾಯಿದ್ದಾನೆ ಇವಾಗ BHMS ಮಾಡಿ. ಸೊ BHMS ಯಾಕೆ ಮಾಡ್ತಿದ್ದೆ ಅಂದರೆ ಅವನು ಡಿಸೈಡ್ ಮಾಡ್ಕೊಂಡಾನು, ನಾನು ಸೆಟ್ ಆಗಬೇಕು, ನಾನು ಅಲೋಪತಿ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ಅಲೋಪತಿಯನ್ನು ಪ್ರಾಕ್ಟೀಸ್ ಮಾಡಿದ. ಅಲೋಪತಿ ಪ್ರಾಕ್ಟೀಸ್ ಮಾಡಿ ಇವಾಗನು ಸ್ವಂತ ಕ್ಲಿನಿಕನ್ನು ಮಾಡಿ ಅಲೋಪತಿಯಲ್ಲಿ ಏನು ಮಾಡಿದೆ, ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದ. ನೆನಪಿರಲಿ, ಅಲೋಪತಿ ಲೀಗಲಿ ನಿಮಗಿಲ್ಲ. ಓಕೆ. ಯಾರಿಗೆ ಅಂದರೆ BHMS BA MS ಲೀಗಲಿ ಇಲ್ಲ. ಆದರೆ ನೀವು ಏನು ಮಾಡ್ಬೋದು ಅಂತಂದರೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಈ ಒಂದು BHMS
ಮಾಡಬೇಕಂತಂದರೆ ನಿಮ್ಮಲ್ಲಿ ಏನಪ್ಪ ಅಂದರೆ ಕೋರ್ಸ್ ಮಾಡಿದವ್ರಿಗೇನು ಸ್ಯಾಲ್ರಿ ಸಿಗೋದಿಲ್ಲ ಇಲ್ಲಿ. ಇದೆಲ್ಲ ಡಿಸೈಡ್ ಆಗುತ್ತೆ ನಿಮ್ಮ ಕೈ ಚಳಕದ ಮೇಲೆ, ನೀವು ಮಾಡುವಂಥ ಟ್ರೀಟ್ಮೆಂಟ್ ಮೇಲೆ ಡಿಸೈಡ್ ಆಗುತ್ತಾ. ಈ ಕೋರ್ಸಿಗೆ ಏನು ಡಿಮಾಂಡ್ ಇಲ್ಲ. ಈ ಕೋರ್ಸ್ ಒಂಥರ ಒಂದು ಪೇಪರ್ ಕೈಯಾಗ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಎಲ್ಲ ನಾವು ಕೂಡ ನಾಳೆ ಪೇಷಂಟಾಗಿ ಹೋದ್ಮೇಲೆ ನಾವು ಸರ್ಟಿಫಿಕೇಟ್ ನೋಡೋಕೆ ಹೋಗೋದಿಲ್ಲ. ನಾವು ಎಷ್ಟು ಬೇಗ ಆರಾಮಾಗ್ತೀವಿ ಅದನ್ನು ನೋಡ್ತೀವಿ. ಹಿಂಗಿರಬೇಕಾದ್ರೆ ನಿಮ್ಮಲ್ಲಿ ಸ್ಕಿಲ್ಗಳು ಇಂಪಾರ್ಟೆಂಟ್. ಈ ಕೋರ್ಸನ್ನು ಮಾಡಬೇಕಾದ್ರೆ ನೀವು ಅಲೋಪತಿ ಪ್ರಾಕ್ಟೀಸ್ ಬೇಗ ಮಾಡಿಕೊಂಡು ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನೀವು ಲಕ್ಷಗಟ್ಟಲೆ ಅರ್ನಿಂಗನ್ನು ಮಾಡ್ಬೋದು. ಹೌದಾ, ನೀವು ಓನ್ ಕ್ಲಿನಿಕ್ ಮಾಡ್ಕೊಂಡು ಆಮೇಲೆ ಇಲ್ಲ ನಾನು ಓನ್ ಕ್ಲಿನಿಕ್ ಆಗೋದಿಲ್ಲ, ನಾನು BHMS ಮಾಡಿದ್ದೀನಿ, ಆಯುರ್ವೇದ ಮಾಡಿದ್ದೀನಿ ಅಂತಂದರೆ NHM ಅಡಿಯಲ್ಲಿ 30,000ದಿಂದ 40,000 ರೂಪಾಯಿ ನಿಮಗೆ NHM ಅಡಿಯಲ್ಲಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ತೊಗೊತಾರೆ. BHMSಗೆ ಮಾತ್ರ ಗೌರ್ಮೆಂಟಲ್ಲಿ ತೊಗೊತಾರೆ. ಸೊ BHMSಲ್ಲಿ ನೀವು ಗೌರ್ಮೆಂಟಲ್ಲಿ ಹೋಗ್ಬೋದು. ಗೌರ್ಮೆಂಟ್ ಜಾಬ್ ಕರೆದ್ರೆ ತುಂಬ ಕರೆದರೆ ಹೋಗಿ ನಿಮ್ಗೆ ಆ್ಯಸ್ ಯೂಸ್ವಲ್ 80,000ದಿಂದ ಒಂದು 80,000 ತನಕನೂ ಸ್ಯಾಲ್ರಿ ಇರುತ್ತೆ ಗೌರ್ಮೆಂಟದು. ಕರೀಲಿಲ್ಲಪ್ಪ ಅಂದರೂ ಕೂಡ NHM ಅಡಿಯಲ್ಲಿ ನಿಮಗೆ 40,000 ತನಕ ಸ್ಯಾಲ್ರಿ ಕೊಡ್ತಾರೆ. NHM ಅಡಿಯಲ್ಲಿ 40,000 ತನಕ ಸ್ಯಾಲ್ರಿ ಕೊಡ್ತಾರೆ ಗೌರ್ಮೆಂಟ್ ಅಂಡರಲ್ಲಿ ನೀವು ಕೆಲಸ ಮಾಡೋಕೆ ಹೋದರೆ. ನಾವಲ್ಲೇ 40,000 ರೂಪಾಯಿಗೆ ಸ್ಯಾಟಿಸ್ಫೈಡ್ ಇಲ್ಲ, ನಾನು ಓನ್ ಕ್ಲಿನಿಕ್ ತೆಗಿತೀನಿ ಅಂದರೆ ತುಂಬ ಬೆಸ್ಟು. ನೀವು ಓನ್ ಕ್ಲಿನಿಕ್ ತೆಗೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ BAMS ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಪಾಪ್ಯುಲಾರಿಟಿ ಮಾಡ್ಕೊಂಡು ನೀವು BHMS MD ಆದವ್ರನ್ನೂ ಕೂಡ ಈ ನಾವಡೇಸ್ ನೋಡ್ತಿದ್ದೀವಿ. ನಿಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ, ಅಕ್ಕಪಕ್ಕದಲ್ಲಿ ನೋಡ್ಕೊಳ್ರಿ, ಎಲ್ಲರೂ BHMS ಆದವರೇ ಇದ್ದಾರೆ. ಅವರು MBBS MD ಅವ್ರಿಗಿಂತ ಚೆನ್ನಾಗಿ ಏನು ಮಾಡ್ತಾಯಿದ್ದಾರೆ, ನಮಗೆ ಮೆಡಿಸಿನ್ಸ್ಗಳನ್ನು ಕೊಡ್ತಾಯಿದ್ದಾರೆ ಮತ್ತು ಕ್ಯೂರಿಂಗ್ ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರಾಕ್ಟೀಸ್. ಸೊ BHMS ಮಾಡಿವಿ ಅಂತ ಫೀಲ್ ಇಲ್ಲವರಿಗೆ BHMS ಮೇಲೆ ಅವ್ರು ಏನು ಮಾಡಿದ್ರು, ಅಲೋಪತಿಯನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಸರ್ಟಿಫಿಕೇಟ್, ಯಾವುದೋ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿಕೊಂಡು ಯಾರು ಹಿಡಿಬಾರ್ದು ಅಂತೇಳಿ ಲೀಗಲಿ ಏನು ಮಾಡಕ್ಕಂತಾರೆ, ಅವರು ಅಲೋಪತಿಯನ್ನು ತಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಹೀಗಾಗಿ ಅವರು ಲಕ್ಷಗಟ್ಟಲೆ ಅರ್ನಿಂಗನ್ನು ಮಾಡ್ತಾಯಿದ್ದಾರೆ. ಇನ್ನೂ ಮಧ್ಯಾಹ್ನದ ಟೈಮಿಂಗ್ ಹೇಳಿಲ್ಲ, ಮಿಡ್ಲಲ್ಲಿ 2 ಅವರ್ಸ್ ಇರುತ್ತೆ ನಿಮಗೆ. ಅದು ನೀವು ವಿಸಿಟಿಂಗ್ ಅಂತ ಹೋದರೆ ಅದಕ್ಕೂ ಕೂಡ 50,000 ತನಕ ಸ್ಯಾಲ್ರಿ ಕೊಡ್ತಾರೆ. 50,000 ವಿಸಿಟಿಂಗ್ ಅಂತ ಹೋದರೆ 50,000, 2 ಅವರ್ಸ್ ವಿಸಿಟಿಂಗ್ ಹಾಸ್ಪಿಟ್ಲಿಗೆ ಹೋದರೆ 50,000 ಕೊಡ್ತಾರೆ. ಇಲ್ಲ ನಾನು ಬರೀ ಓನ್ಲಿ ಕ್ಲಿನಿಕ್ ಅಷ್ಟೇ ಮಾಡ್ಕೊತೀನಿ ಅಂತಂದರೆ ಅಲ್ಲೇ ನಿಮ್ಮ ಸಣ್ಣದೊಂದು ಏನಪ್ಪ ಅಂದರೆ ಕೆಲವನ್ನ ಹಾಕೋದು, ಸೈಲೆನ್ಸ್ಗಳನ್ನು ಇರಿಸೋದಾದರೆ ಮತ್ತು ಅಡಿಷನಲ್ ನಿಮ್ಗೆ ಅಮೌಂಟ್ ಆಗುತ್ತೆ. ಅರೌಂಡ್ 1.5 ಲಕ್ಷ ತನಕ ನೀವು ಅರ್ನಿಂಗ್ ಮಾಡ್ಬೋದು ಈ ಕೋರ್ಸನ್ನು ಮಾಡಿದ ಮೇಲೆ. ಸೊ ಪ್ರತಿಯೊಬ್ಬರು ಇದೇ ಕೋರ್ಸನ್ನು ಮಾಡಿ ಬನ್ನಿ ನೀವೆಲ್ಲರೂ. ಯಾಕಂದರೆ BHMS BAMSಗೆ ಇನ್ನೂ ಹಂಗೆ ನೋಡಿದರೆ ಡಾಕ್ಟ್ರು ಬೇಕಾಗಿದ್ದಾರೆ. ಆಮೇಲೆ ನೀವೇ ಅನ್ಕೋಬೋದು, ಸರ್ ಗಲ್ಲಿಗಳಲ್ಲಿ ಡಾಕ್ಟ್ರ್ ಇದ್ದಾರೆ ಅಂಥೇಳಿ. ಈಗಲೇ ಹೋಗಿ ನೋಡಿ, ಗಲ್ಲಿಯಲ್ಲಿ ಡಾಕ್ಟ್ರ್ ಇದ್ದಾರೆ, ಆದರೆ ಒಂದು ಖಾಲಿ ಇಲ್ಲ. ಎಲ್ಲ ಕೂಡ ಬ್ಯುಸಿ ಇದ್ದಾವೆ. ಎಲ್ಲನೂ ಕೂಡ ಡಾಕ್ಟ್ರ್ ಬೇಕೇ ಬೇಕು. ಮತ್ತು ವೇಟಿಂಗಲ್ಲಿ ಇರ್ತೀವಿ ನಾವು. ಎಂಥ ಒಂದು ವರ್ಸ್ಟ್ ಡಾಕ್ಟ್ರ್ ಇದ್ದಾನಂದ್ರೂ ಕೂಡ ಅಲ್ಲಿ ನಾವು ವೇಟಿಂಗಲ್ಲಿ ಕೂತಿರ್ತೀವಿ. ಹಾಗಿರ್ಬೇಕಾದ್ರೆ BHMS ಯಾಕೆ ಡಿಮಾಂಡ್ ಆಗ್ತಾಯಿದೆ ಅಂತಂದರೆ ಅಲೋಪತಿ ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಅರ್ನಿಂಗ್ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು. ಹೀಗಾಗಿ ಇದು ಡಿಮಾಂಡಲ್ಲಿದೆ. ಹೋಪ್ ಇದು ಜನರಲ್ಲಾಗಿ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ BHMSಲ್ಲಿದ್ದೀರಾ ಅವರು ಕೂಡ ನನಗೆ ನೀವು ಕಾಮೆಂಟ್ ತಿಳಿಸಿ. ಓಕೆ, ಇದಕ್ಕೆ ಏನಂತಂದರೆ ಈ ಕೋರ್ಸ್ ಮಾಡಬೇಕಂದ್ರೆ ನಿಮಗೆ ನೀಟ್ ಕಂಪಲ್ಸರಿ ಇರುತ್ತೆ. ನೀಟನ್ನು ನೀವು ಅಟೆಂಡ್ ಮಾಡಿದರೆ ಸೀಟ್ ಏನಾಗುತ್ತೆ, ಕಡಿಮೆ ಫೀಸಲ್ಲಿ ಸೀಟ್ ಸಿಗುತ್ತೆ. ನೀಟ್ ಇಲ್ಲಾಂದರೂ ಕೂಡ ಒಂದಷ್ಟು ಪ್ರೈವೇಟ್ ಕಾಲೇಜ್ನವರು ಏನು ಮಾಡಿದ್ರೆ ಡೈರೆಕ್ಟ್ ಅಡ್ಮಿಷನ್ ತೊಗೊತಾ ಇದ್ದಾರೆ. ಅದು ಪ್ಯಾಕೇಜ್ ಇರುತ್ತೆ 25 ಲಕ್ಷ 35 ಲಕ್ಷ ಅಂಥೇಳಿ. ಅದು ಅಲ್ಲೇ ಹೋಗಿ ಮಾತಾಡ್ಕೋಬೇಕಾಗತ್ತೆ. ಬಟ್ BAMS ಮಾಡಿ BAMSನ್ನು ಮಾಡಿದರೆ ನಿಮಗೆ ಗೌರ್ಮೆಂಟ್ ಅಪರ್ಚುನಿಟಿನೂ ಕೂಡ ಇದ್ದಾವೆ. ಯಾಕಂದರೆ ಆಯುಷ್ ಇಲಾಖೆಯಿಂದ ಏನಾಗಿದೆ ಅಂತಂದರೆ BAMS ಮಾಡಿದವರಿಗೆ ಗೌರ್ಮೆಂಟಲ್ಲಿ ತೊಗೊತಾ ಇದ್ದಾರೆ. ಓಕೆ, BHMS ಇದ್ದವ್ರಿಗೆ ತೊಗೊಳ್ಳೋದಿಲ್ಲ. ಹೋಮಿಯೋಪತಿದವ್ರಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಆದರೆ ಆಯುರ್ವೇದಿಕ್ದವ್ರಿಗೆ ಗೌರ್ಮೆಂಟ್ ಅಂಡರಲ್ಲಿ ಪ್ರಯಾರಿಟಿಯನ್ನು ಕೊಡ್ತಾ ಇದ್ದಾರೆ ಈ ನೌ-ಅಡೇಸ್. ಹೀಗಾಗಿ BHMS ಮಾಡ್ಕೊಳ್ರಿ. ಆಮೇಲೆ ನಿಮ್ಗೆ MBBS ಮಾಡಬೇಕಂದ್ರೆ ಹೈ ಫೀಸ್ ಆಗುತ್ತೆ. ಹೀಗಾಗಿ ನೀವು BHMS ಮಾಡಿಕೊಂಡು ನೀವು ಕೂಡ ಒಳ್ಳೆ ಡಾಕ್ಟರ್ ಆಗ್ಬೋದು, ಫೇಮಸ್ ಡಾಕ್ಟರ್ ಆಗ್ಬೋದು. ಆ್ಯಸ್ ನನ್ನ ಕ್ಲಾಸ್ಮೇಟ್ಸ್ ಈಗ ನೌ-ಅಡೇಸ್ ಪಿಡಿಯಾಟ್ರಿಕ್ ಫೇಮಸ್ ಡಾಕ್ಟರ್ ಆಗಿದ್ದಾನೆ ಧಾರವಾಡದಲ್ಲಿ. ಹಿಂಗಿರಬೇಕಾದ್ರೆ ನೀವು ಕೂಡ ಡಾಕ್ಟರ್ ಆಗ್ಬೋದು. ನಿಮ್ಮಲ್ಲಿ ಕೆಪಾಸಿಟಿ ಇದ್ದರೆ ಕಂಪಲ್ಸರಿ ಜಾಯ್ನ್ ಆಗಿ. ಇಲ್ಲಿ ಸ್ಕಿಲ್ ಇಂಪಾರ್ಟೆಂಟು, ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಲ್ಲ, ಸ್ಕಿಲ್ ಇಂಪಾರ್ಟೆಂಟು. ಎಂತೆಂಥ ಕಂಪೌಂಡರ್ಗಳು ಹಳ್ಳಿಗಳಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾರೆ. ಸ್ಕಿಲ್ ಚೆನ್ನಾಗಿದ್ದರೆ ಎಲ್ಲ ಆಗ್ಬೋದು. ಹೀಗಾಗಿ ನೀವು BHMS ಒಂದು ಸರ್ಟಿಫಿಕೇಟ್ ಅಷ್ಟೇ ನಿಮಗೆ, ಅದರ ಮೇಲೆ ನೀವು ಅಲೋಪತಿ ಪ್ರಾಕ್ಟೀಸ್ ಮಾಡ್ಕೊಂಡು ಲಕ್ಷಗಟ್ಟಲೆ ಅರ್ನಿಂಗನ್ನು ಮಾಡ್ಬೋದು. ಓಕೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡ್ಕೊಳ್ಳ್ರಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.